ಸರ್ ಇದರಿಂದ ಬಂದಂಥ ದುಡ್ಡು ಏನಾಗ್ತಿತ್ತು, ಯಾವ ಥರ ಹೋಗ್ತಿತ್ತು? ರಸಮಂಜರಿ ಕಾರ್ಯಕ್ರಮದಿಂದ ಬಂದ ದುಡ್ಡು? ರಸಮಂಜರಿ ಕಾರ್ಯಕ್ರಮವನ್ನು ಶಿಕ್ಷಣ ಸಂಸ್ಥೆಗಳು, ಮಠಗಳು ಅವರೇ ಇಡ್ತಿದ್ರು. ಯಾಕಂದ್ರೆ ಅವಾಗ ಇಷ್ಟು ಜನರ ಹತ್ರ ದುಡ್ಡು ಸಿಗ್ತಿರ್ಲಿಲ್ಲ. ಅಣ್ಣವ್ರು ಮ್ಯೂಸಿಕಲ್ ನೈಟ್ ಮಾಡಿ ಬಂದಂಥ ದುಡ್ಡಿನಿಂದ ಇದು ಬದಾಮಿಯಲ್ಲಿ ಒಂದು ವೀರ ಪುಲಕೇಶಿ ಒಂದು ಕಾಲೇಜ್ ಇದೆ, ಚಿಮ್ಮನಕಟ್ಟಿ, ಬಿ ಚಿಮ್ಮನಕಟ್ಟಿ ಅದ್ರ ಚೇರ್ಮನ್ರು. ಅವ್ರು ಕರೆಸಿದ್ರು. ಎದಕ್ಕೆ ಕರೆಸಿದ್ರು? ಆ ವೀರ ಪುಲಕೇಶಿ ಕಾಲೇಜಿನ ಒಂದು ಅನುಕೂಲ ಆಗಲಿ, ಆ ಕಟ್ಟಡ ಆಗಲಿ ಅಂಥೇಳಿ. ಅಣ್ಣಾವ್ರ ಮ್ಯೂಸಿಕಲ್ ನೈಟ್ ಆದ್ದರಿಂದ ಆ ಒಂದು ವೀರ ಪುಲಕೇಶಿ ಕಟ್ಟಡ ಆಯಿತು. ಅದೇ ರೀತಿ ಹಾರುಗೆರೆಯಲ್ಲಿ ಕಾರ್ಯಕ್ರಮ ಮಾಡಿದ್ದಕ್ಕೆ ಚನ್ನ ಋಷಭೇಂದ್ರ ಶಿಕ್ಷಣ ಸಂಸ್ಥೆ, ಅದು ಒಂದು ಕಾಲೇಜ್ ಕಟ್ಟಡ ಸಹಾಯ ಅಂತ. ಅವ್ರಿಗೂ ಸಾಕಷ್ಟು ಇವ್ರದ್ದೆಲ್ಲ ಖರ್ಚು ವೆಚ್ಚ ತೆಗೆದು ಅಣ್ಣಾವ್ರ ಟ್ರಸ್ಟಿಗೆ ಏನು ಕೊಡಬೇಕಾಗಿತ್ತು ಆ ದುಡ್ಡು ಕೊಟ್ಟು ಎಲ್ಲ ಖರ್ಚು ವೆಚ್ಚ ಆಗಿ ಲಕ್ಷಾಂತರ ದುಡ್ಡು ಉಳಿದಿತ್ತು. ಅದರಿಂದ ಆ ಸಂಸ್ಥೆ, ಶಿಕ್ಷಣ ಸಂಸ್ಥೆಗಳೆಲ್ಲ ಇವತ್ತು ಅಣ್ಣಾವ್ರ ಹೆಸರಿನಲ್ಲೇ ಇವತ್ತು ತಲೆ ಎತ್ತಿ ನಿಂತಿದೆ. ಸರ್ ಅಲ್ಲಿ ಶಿಕ್ಷಣ ಸಂಸ್ಥೆಗಳು ಆ ಬೋರ್ಡ್ಗಳು ಹಾಕಿದೆಯಾ ಅಣ್ಣವ್ರ ಹೆಸರುಗಳು? ಇಲ್ಲ, ಅಣ್ಣವ್ರು ಬೋರ್ಡ್ ಹಾಕಿಲ್ಲ. ಅವರು ಅಂದ್ರೆ ಬೋರ್ಡ್ ಅಂದ್ರೆ ಈಗ ಈ ಕಟ್ಟಡಕ್ಕೆ ನಿಧಿ ಸಂಗ್ರಹಣ ಹಾಕಿದ್ದಾರೆ. ಹಾಕಿ ಅಣ್ಣಾವ್ರ ರಸಮಂಜರಿ ಕಾರ್ಯಕ್ರಮದಿಂದ ಬಂದಂಥ ಒಂದು ದುಡ್ಡಿನಿಂದ ಈ ಕಟ್ಟಡ ನಿರ್ಮಾಣವಾಗಿದೆ ಅಂತ ಹಾಕಿದ್ದಾರೆ. ಸರ್ ಇದನ್ನೆಲ್ಲ ನೋಡಿನೂ ವಿರೋಧಿಗಳು ಮಾತಾಡ್ತಾರೆ. ಎಲ್ಲರೂ ಎಲ್ಲ ಇದ್ರೂ ಮಾತಾಡ್ತಾರೆ. ಅವರು ಬಾಯಿ ಕಾಟ್ಲಿಕ್ಕೆ ಆಗಲ್ಲ. ನಾವು ಅವ್ರ ಸ್ವಭಾವ ಮಾತಾಡಲಿ. ಸರ್ ಈಗ ನಿಮಗೆ ಅಣ್ಣವರು ಪರ್ಸನಲ್ ಆಗಿ ಲೆಟರ್ ಬರೆದಿದ್ದಾರೆ. ಹೌದು, ಅದ್ರ ಬಗ್ಗೆ ಹೇಳಿ ಸರ್. ನಾನು 10ನೇ ತರಗತಿಯಲ್ಲಿದ್ದಾಗ ಪತ್ರ ಬರೆದಿದ್ದೆ. ಕೊಡಂಬಾಕಂ, ಮೈಸೂರು, ಮದ್ರಾಸ್, ಯಾವುದೋ ಒಂದು ಪತ್ರಿಕೆಯಲ್ಲಿ ಅವ್ರ ಅಡ್ರೆಸ್ ಸಿಕ್ಕಿತ್ತು, ನಾನು ಬರೆದೆ. ಮುಖ್ಯವಾಗಿ ಅಂದರೆ ನನ್ನ ಅಕ್ಷರ ನಾನು ಹೇಳ್ಕೋಬಾರ್ದು. ಚಿಕ್ಕಂದಿಂದ ನನ್ನ ಅಕ್ಷರ ಅಂದರೆ ಭಾಳ ಮುತ್ತಿನಂಥ ಅಕ್ಷರ, ಚೆನ್ನಾಗಿ ಆಗುತ್ತೆ. ನನಗೆ ಮೇಲಾಧಿಕಾರಿಗಳು ನಮ್ಮ ಶಾಲೆಗೆ ವಿಸಿಟ್ ಕೊಟ್ಟಾಗ 4-5 ಸಾರಿ ಅಂದು ಹೋಗಿದ್ದಾರೆ, ಈ ಥರ ರೆಕಾರ್ಡ್ಗಳನ್ನು, ಈ ಥರ ಹ್ಯಾಂಡ್ ರೈಟಿಂಗು ಬರವಣಿಗೆ ನಾವೆಲ್ಲೂ ನೋಡಿಲ್ಲ ಅಂಥೇಳಿ. ಆ ಒಂದು ಬರಹ ಅಣ್ಣವ್ರಿಗೆ ಲೈಕ್ ಆಯಿತೋ ಅಥವಾ ಸೇರ್ತೋ ಗೊತ್ತಿಲ್ಲ. ನನಗೆಲ್ಲರೂ ಛೇಡ್ಸೋರು. ಅಣ್ಣವ್ರಿಗೆ ಲಕ್ಷಗಟ್ಟಲೆ ಜನ ಪತ್ರ ಬರೀತಾರೆ, ನಿನಗೆ ಯಾವ ಉತ್ತರ ಕೊಡ್ತಾನೆ ಹೋಗು ಅಂಥೇಳಿ ನನಗೊಂಥರ ಅಪಹಾಸ್ಯ ಮಾಡ್ತಿದ್ರು. ನಾನು ಬರೆದು ಎಷ್ಟೋ ದಿವಸ ಆಗಿತ್ತು, ಇನ್ನೇನು ಉತ್ತರ ಬರಲ್ಲ ಅಂತ. ನಾನು ಬರೀತಿದ್ದೆ ಮೊದಲು ಒಂದು 10-12 ಲೈನ್ ಅವರು ಬಿರುದುಗಳನ್ನೇ ಬರೀತಿದ್ದೆ. ನಟ ಸಾರ್ವಭೌಮ, ಕನ್ನಡ ಕೇಸರಿ, ರಸಿಕರ ರಾಜ, ಕೆಂಟಕಿ ಕರ್ನಲ್, ಪದ್ಮಭೂಷಣ, ಏನೇನೋ ವಿಶ್ವ ಕಲಾ ಜ್ಯೋತಿ, ಏನು ಅವು ಪ್ರಶಸ್ತಿಗಳೇ ಒಂದು 10 ಲೈನ್ ಆಗ್ತಿತ್ತು. ಅಷ್ಟೆಲ್ಲ ಬರೋದು. ಅಣ್ಣನವರ ಅಡಿದವರಿಗೆ ನನ್ನ ಅನಂತ ಪ್ರಣಾಮಗಳು ಅಂತ ಬರೆದು, ಆಮೇಲೆ ನಾನು ಅವ್ರ ಭಕ್ತಿಗೀತೆ ಕೇಳ್ತಿದ್ದೆ, ಅವ್ರ ಚಿತ್ರಗಳನ್ನ ನೋಡ್ತಿದ್ದೆ. ನನಗೇನು ಅನಿಸ್ತಿತ್ತು ಅದನ್ನು ಬರೀತಿದ್ದೆ. ಅದು ಇದೇ ರೀತಿ ಬರೀಬೇಕಂತ ನನಗೆ ಅನಿಸ್ತಿರ್ಲಿಲ್ಲ. ಸುಮಾರು 4-5 ಪೇಜ್ ಬರೀತಿದ್ದೆ, ದೊಡ್ಡ ಪೇಜು. ಇದನ್ನೆಲ್ಲ ಬರೆದು ಹಾಕಿದ್ದೆ. 83ರಲ್ಲಿ ಒಂದು ಪತ್ರ ಬಂದಿದೆ ನನಗೆ ಮದ್ರಾಸಿನಿಂದ. ಒಂದು ಫೋಟೋ ಕಳಿಸಿದ್ದಾರೆ. ಸಂಗೀತ ಕ್ಯಾಸೆಟ್ದು ಈ ಥರ ಒಂದು ಕೈಯಲ್ಲಿ ಹಿಡಿದು ಒಂದು ನೀಲಿ ಅಂಗಿ ಹಾಕಿದ್ದು ಅದೊಂದು ಫೋಟೋ ಕಳಿಸಿದ್ದಾರೆ. ಹಿಂದುಗಡೆ ಬರೆದಿದ್ದಾರೆ, ಪ್ರೀತಿಯ ಮಲ್ಲಾರಿ ಜೋಶಿ ಅವರಿಗೆ ನಮಸ್ಕಾರ. ಆಸ್ತಿ, ಅಂತಸ್ತು, ಅಧಿಕಾರ ಅಸ್ಥಿರ, ಪ್ರೀತಿ, ವಿಶ್ವಾಸ, ಅಭಿಮಾನ ಅಮರ, ನಿಮ್ಮ ಮನೆ ರಾಜ್ಕುಮಾರ್. ಈ ಥರ ಸಹಿ ಮಾಡಿ ಆ ಫೋಟೋ ಹಿಂದುಗಡೆ ಅದೊಂದು ಫೋಟೋ, ಅದೊಂದೊಂದು ಚಿಕ್ಕದಾದ ಲೆಟ್ರು. ಆ ಲೆಟರ್ನಲ್ಲಿ ಬರೆದಿದ್ದಾರೆ, ನೀವು ತುಂಬ ಅಭಿಮಾನದಿಂದ ನನಗೆ ಬರೆದ ಪತ್ರ ತಲುಪಿತು, ತುಂಬ ಧನ್ಯವಾದ. ನನ್ನ ಹಲವಾರು ಚಿತ್ರಗೀತೆಗಳನ್ನು ಮತ್ತು ಭಕ್ತಿಗೀತೆಗಳನ್ನು ಆಲಿಸಿ ಹರ್ಷಪಟ್ಟು ಆನಂದ ವ್ಯಕ್ತಪಡಿಸಿರುತ್ತೀರಿ. ನನ್ನ ಹಲವಾರು ಚಿತ್ರಗಳನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿರುತ್ತೀರಿ. ನಿಮ್ಮಂಥ ಸೋದರ ಹಾರೈಕೆ, ಹಿರಿಯರ ಆಶೀರ್ವಾದ, ಶ್ರೀ ಗುರುರಾಘವೇಂದ್ರನ ಕೃಪೆ ನನ್ನ ಮನೆಗೆ ದಾರಿದೀಪ. ನಿಮ್ಮ ಅಭಿಲಾಷೆಯಂತೆ ಈ ಪತ್ರದೊಂದಿಗೆ ನನ್ನ ಫೋಟೋ ಕಳಿಸಿರುವೆ. ನಿಮ್ಮವನೇ ಆದ ರಾಜ್ಕುಮಾರ್. ಆ ಪತ್ರದಲ್ಲಿ ಏನಿದೆ ನೋಡಿ ಒಕ್ಕಣಿಗೆ, ನಾನೇನು ಹೇಳಿದ್ದೀನಿ ಅದನ್ನು ಕಂಠಪಾಠ ಮಾಡಿದ್ದೀನಿ. ಆ ಪತ್ರದಲ್ಲಿ ಇರೋದನ್ನೇ ನಾನು ಹೇಳಿದ್ದೀನಿ. ಸರ್ ಅವರು ನೀವು ಬರೆದಿದ್ದ ಲೆಟ್ರಿಗೆ ಅವರು ನಿಮಗೆ ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಥರ ಲಕ್ಷಾಂತರ ಜನ ಅವ್ರಿಗೆ ಲೆಟರ್ ಬರೀತಾರೆ. ಅವರು ಎಲ್ಲರಿಗೂ ಸಹ ಅವರು ತಾಳ್ಮೆಯಿಂದ ಉತ್ತರ ಬರೀತಾರಲ್ಲ, ಇದು ನಿಜಕ್ಕೂ ಒಂಥರ ಗ್ರೇಟ್ ಅಲ್ಲ ಸರ್? ಇದು ಅವರು ಮತ್ತು ಪಾರ್ವತಮ್ಮ ಅವರು ಕೂಡಿ ಅವ್ರ ಮನೆಯಲ್ಲಿ ಹುಲ್ಲುಗ ಹಾಸಿನ ಮೇಲೆ ಕುಳಿತು ಎಲ್ಲ ಅಭಿಮಾನಿಗಳ ಪತ್ರಗಳನ್ನು ಓದೋದನ್ನು ನೀವು ಸಾಕಷ್ಟು ಸಲ ನೋಡಿದ್ದೀರಿ. ಸಾಕಷ್ಟು ಪತ್ರಿಕೆಗಳೇ ಬಂದಿವೆ. ಈ ಥರ ಎಲ್ಲ ಪತ್ರಗಳನ್ನ ಇಟ್ಕೊಂಡು ಅಕ್ಕ ಅವರು ಮತ್ತು ಅಣ್ಣ ಅವರು ಎಲ್ಲ ಪತ್ರಿಕೆಗಳನ್ನು ಓದ್ತಿದ್ರು. ನೋಡಿ ಪಾರ್ವತಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಭಿಮಾನಿಗಳು ಅಂತ ಇವರು ಹೆಮ್ಮೆಯಿಂದ ಪಾರ್ವತಮ್ಮನವ್ರು ಹೇಳ್ತಾಯಿದ್ರು. ಅವರಿಗೆ ಬಹಳ ಹಿಡಿಸಿದಂಥ ಪತ್ರಗಳಿಗೆ ಚಿ ಉದಯಶಂಕರು ಅಥವಾ ಕುಂದಾನಿ ಸತ್ಯನ್ನು ಅವ್ರ ಮನೇಲಿ ಅವರು ಜೊತೆಯಲ್ಲಿರೋರಿಗೆ ಕರೆದು ಆ ಪತ್ರಗಳನ್ನು ಕೊಡ್ತಿದ್ರು, ಇವರಿಗೆ ಉತ್ತರ ಬರೆದು ಕಳಿಸಿ ಅಂಥೇಳಿ. ಎಲ್ಲರಿಗೂ ಅಂತಲ್ಲ. ಈಗ ಮೊದಲು ನಾವು ಚಿಕ್ಕಂದ್ರಿದ್ದಾಗ ಕರ್ನಾಟಕ ರಾಜ್ಯ ಲಾಟ್ರಿ ಅಂತಿತ್ತು. ಎಲ್ಲರೂ ಲಾಟ್ರಿ ಟಿಕೆಟ್ ತೊಗೋತಿದ್ವಿ. ಲಾಟ್ರಿ ಎಲ್ಲರಿಗೂ ಹತ್ತಲಿಲ್ಲ. ಲಾಟ್ರಿ ಯಾರಿಗೂ ಎಲ್ಲರಿಗೂ ಟಿಕೆಟ್ ತೊಗೊಂಡವ್ರಿಗೆ ಎಲ್ಲರಿಗೂ ಲಾಟ್ರಿ ಹತ್ತಲಿಲ್ಲ. ನಾವು ಲಾಟ್ರಿ ಹತ್ತಿದಂಥ ಭಾಗ್ಯವಂತರಲ್ಲಿ, ಅದೃಷ್ಟವಂತರಲ್ಲಿ ನಾವು
ನನಗೆ 2 ಲೆಟ್ರ್ ಬಂದಿವೆ. 2 ಲೆಟರ್ ರಾಜ್ಕುಮಾರ್ ಅವ್ರದ್ದು ಒಂದೇ ಪತ್ರ ಬಂದವನು ಇವತ್ತು ಪುಣ್ಯವಂತ ಅನ್ಸ್ಕೋತಾನೆ ಕರ್ನಾಟಕದಲ್ಲಿ. ನನಗೆ 2 ಬಂದಿವೆ. ಒಂದು 93ರಲ್ಲಿ ಗಾಂಧಿನಗರ ಆಫೀಸಿಂದ ಬಂದಿದೆ. ಗಾಂಧಿನಗರ ಆಫೀಸ್. ನೀವು ಬರ್ದಿದ್ದ ಲೆಟರ್ ಉತ್ತರ ಮತ್ತೆ ನಾ ಬರ್ದಿದ್ದ ಲೆಟ್ರಿಗೆ ಉತ್ತರ, ಮತ್ತೆ ತಿರ್ಗಾ ಬೇರೆ ಪತ್ರ ಬರ್ದಿದ್ದೆ ಅದಕ್ಕೆ ಉತ್ತರ. ಅವರು ಹುಟ್ಟಿದ ಹಬ್ಬಕ್ಕೆ ಬರ್ದಿದ್ದು ನಾನು 66ನೇ ವರ್ಷದ ಹುಟ್ಟಿದ ಹಬ್ಬಕ್ಕೆ ಬೆಳಗಾವಿ ಕುಂದ ಕಳಿಸಿದ್ದೆ. ಚಿಕ್ಕದಾದ ಒಂದು ಪ್ಯಾಕೆಟ್ನಲ್ಲಿ ಕುಂದ ಹಾಕಿ ಪತ್ರ ಬರೆದು ಕಳಿಸಿದ್ದೆ. ನಿಮಗೆ ಬೆಳಗಾವಿ ಕುಂದ ಅಂದರೆ ಭಾಳ ಫೇಮಸ್ಸು, ನಿಮಗೆ ಭಾಳ ಪ್ರೀತಿ, ನಾನು ಕಳಿಸಿದ್ದೀನಿ ಅಂತ. 66ನೇ ಹುಟ್ಟಿದ ಹಬ್ಬ ಅಣ್ಣ ಅವ್ರದ್ದು ಬರೆದಿದ್ದೆ. ನಿಮ್ಮ ಸುಂದರ ಸುದೀರ್ಘ ಪತ್ರ ಬಂದು ತಲುಪಿದೆ. ನಿಮ್ಮ ಒಂದು ಸುಂದರವಾದ ಪತ್ರ ನೋಡಿ ನಂಗೆ ಭಾಳ ಖುಷಿ ಆಯಿತು. ನೀವು ಕನಸಿನಲ್ಲಿ ನನಸಿದ್ದನ್ನೆಲ್ಲ ನನಸಾಗುವಂತೆ ನೋಡಿಕೊಂಡಿದ್ದೀರಿ. ನಾನು ಎಲ್ಲ ಚಿತ್ರಗಳು ನೋಡಿ ಭಾಳ ನೀವು ಖುಷಿ ಪಟ್ಟಿದ್ದೀರಿ. ಅದು ಆ ಪತ್ರದಲ್ಲಿ ಒಕ್ಕಣಿಕೆ ಬೇರೆ ಇದೆ. ಆಮೇಲೆ ನಾನೇ ಒಂದು ಹೇಳಿದ್ದೆ ನಿಮಗೆ, ಅಲ್ಲಿ ನಮ್ಮ ಹಿಡ್ಕಲ್ ಡ್ಯಾಮ್ ಹತ್ರ ಒಂದು IB ಆಗುತ್ತೆ. ಅವರು ಅಲ್ಲಿಗೆ ಎಲ್ಲರ ಮೇಲೆ ಹೋಗಿ ನಿಂತು ಈ ಥರ ಕೈ ಮಾಡ್ತಾಯಿದ್ರು ಅಭಿಮಾನಿಗಳಿಗೆ. ಅವ್ರ ಪಂಚೆ ಸ್ವಲ್ಪ ಹಿಂಗೆ ಗಾಳಿಗೆ ಹಾರಿತ್ತು. ಭಾಳ ಚಂದ ಸೀನು. ನಾನೇ ಕೆಳಗಡೆ ನಿಂತು ಒಂದು ಫೋಟೋ ಹೊಡೆದೆ. ಅದೇ ಫೋಟೋ ಕಳಿಸಿದ್ದೆ ನಾನು ಅವ್ರಿಗೆ. ಅಣ್ಣ ಇದು ನಾನೇ ತೆಗೆದ ಚಿತ್ರ ಅಂಥೇಳಿ ಅದೇ ಫೋಟೋದ ಹಿಂದ್ಗಡೆ ಸಹಿ ಮಾಡಿ ಆ ಫೋಟೋನ ವಾಪಸ್ ಕಳಿಸಿದ್ದಾರೆ 2ನೇ ಪತ್ರ ಜೊತೆ. ಅದು ನನ್ನ ಹತ್ರ ಇದೆ ಸರ್. ಈಗ ಫಸ್ಟ್ನೇ ಫೋಟೋ ಕಳಿಸಿದ್ರು ಮತ್ತು 2ನೇ ಅದೆರಡು ನಿಮ್ಮ ಹತ್ರ ಈಗಲೂ ಇದೆಯಾ? ಈಗಲೂ ಇದೆ ಸರ್. ನಂತರ ನಾನು ನಿಮ್ಮನ್ನು ಫೇಸ್ಬುಕ್ಕಲ್ಲಿ ನೋಡಿದಂಗೆ ಅಣ್ಣವ್ರ ಜೊತೆ ಕೂತ್ಕೊಂಡು ಸ್ವೀಟ್ ತಿಂತಾ ಇದ್ದೀರಾ ಶಬ್ದವೇದಿ ಶೂಟಿಂಗ್. ಆ ಸಂದರ್ಭ ಶಬ್ದವೇದಿ ಚಿತ್ರೀಕರಣಕ್ಕೆ ಮುಂಚೆ ಪರಶುರಾಮ ಚಿತ್ರೀಕರಣದಿಂದ ಬರ್ತೀನಿ ಒಂದು 2 ನಿಮಿಷ. ಪರಶುರಾಮ ಚಿತ್ರೀಕರಣ ಅಭಿಮಾನ್ ಸ್ಟುಡಿಯೋದಲ್ಲಿ ಒಂದು 60-70 ಗುಡಿಸಲುಗಳು ಹಾಕಿ ವಾಲ್ಮೀಕಿ ನಗರ ಅಂತ ಒಂದು ಬೋರ್ಡ್ ಇಕ್ಕಿರ್ತಾರೆ. ಪುನೀತ್ ಅವರು ಇವ್ರನ್ನ ರಾಜ್ಕುಮಾರ್ ಅವ್ರನ್ನ ಚೀಫ್ ಗೆಸ್ಟ್ ಅಂತ ಕರೆಸಿರ್ತಾರೆ, ಮುಖ್ಯ ಅತಿಥಿ ಅಂತೇಳಿ ಆ ರಾಜ್ಯೋತ್ಸವದಲ್ಲಿ ಭಾಷಣ ಮಾಡಲಿಕ್ಕೆ. ನಾವು ಅದನ್ನು ಕಣ್ಣಾರೆ ನೋಡಿದ್ದೀವಿ. ಅಲ್ಲಿ ನಮಗೊಬ್ಬರು ಅಣ್ಣವರ ಆಪ್ತ ಸಹಾಯಕರು ಮತ್ತಿಕೆರೆ ಬಾಬಣ್ಣ ಅಂತೇಳಿ, ಬೆಣ್ಣೆ ಬಾಬು ಅಂತ, ಅವ್ರು ನಮ್ಮನ್ನು ಒಂದು ಗುಡಿಸಲದಲ್ಲಿ ಆ ಎಲ್ಲ ಒಂದು 2-3 ಜನ ಲಾರಿ ಜನರನ್ನು ಕರೆಸಿರ್ತಾರೆ. ಯಾಕಂದ್ರೆ ವಾಲ್ಮೀಕಿ ನಗರದಲ್ಲಿ ವಾಸಿಸೋ ಜನ ಬೇಕಲ್ಲ, ಕರೆಸಿದ್ರು. ಅವ್ರ ಜನಗಳ ಸಲುವಾಗಿ ಊಟ ತರಿಸಿದ್ರು. ಆ ಊಟ ಇಟ್ಟು ಒಂದು ಗುಡಿಸಲದಲ್ಲಿ ನನ್ನ ಮತ್ತು ನಮ್ಮ ಗೆಳೆಯನ ಇಬ್ಬರನ್ನು ಕೂಡಿಸಿದ್ರು. ಅಷ್ಟೊಂದು ನಮಗೆ ಒಂದು ಒಳ್ಳೆ ಅತಿಥಿಗಳ ಥರ ಬೆಣ್ಣೆ ಬಾಬು ಅವ್ರು ನಮ್ಮನ್ನು ಕೂಡಿಸಿದ್ರು. ಆ ಚಿತ್ರೀಕರಣ ಆಡ್ತಾಯಿತ್ತು, ಆ ಒಂದು ಸೀನ್ ನಡೀತಾ ಇತ್ತು. ಆವಾಗ ಯಾರೋ ಬಂದು ದುಷ್ಟರು ಬಂದು ಗುಡಿಸಲುಗಳಿಗೆ ಬೆಂಕಿ ಹಚ್ಚೋ ಒಂದು ಚಿತ್ರೀಕರಣ ಇದೆ. ಅವಾಗ ಅಣ್ಣವರು ಒಂದು ಡೈಲಾಗ್ ಹೇಳ್ತಾರೆ, ಬಂಧುಗಳೇ ನಿಮ್ಮ ಗುಡಿಸಲುಗಳಿಗೆ ಯಾರೋ ಬೆಂಕಿ ಹಚ್ತಾ ಇದ್ದಾರೆ, ಹೋಗಿ ಬಿಡಬೇಡಿ, ಒಬ್ಬೊಬ್ಬರನ್ನು ಕಟ್ಟಿ ಹಾಕಿ ಅಂತೇಳಿ. ಆ ಡೈಲಾಗ್ ಹೇಳಿ ಅಣ್ಣವ್ರು ಓಡಿ ಬರ್ತಾರೆ. ನಾವೇನು ಕೂತಿದ್ವಿ ಕೇವಲ 1.5ರಿಂದ 2 ಫೂಟು ಅಷ್ಟು ಹೇಳಿ ಬಂದು ಈ ಥರ ಮುಖ ಮುಚ್ಚೋತಾನೆ. ಅಷ್ಟು ಆ ಡೈಲಾಗ್ ಡೆಲಿವರಿ ಮಾಡಿ ಬಂದು ಅಣ್ಣವ್ರು ನಮ್ಮ ಸಮೀಪ ಬಂದಿದ್ದರು ಆ ಪರಶುರಾಮ ಚಿತ್ರೀಕರಣದಲ್ಲಿ. ಅದಾದ ನಂತರ ಯಾರು ಬೆಳಗಾಂದವ್ರು ಬನ್ನಿ ಅಂತಂದರು. ರಾತ್ರಿ 9 ಗಂಟೆಗೆ ಶೂಟಿಂಗ್ ನಡೀತಾ ಇದೆ. ಆ ಕಡೆ ಈ ಕಡೆ 2 ಸೈಡು, ಬಲಗಡೆ ಎಡಗಡೆ ಸೈಡು ಲೈಟ್ ಬಿಟ್ಟು ಅಣ್ಣ ಅವರು ನಮ್ಮನ್ನು ಹೆಗಲ ಮೇಲೆ ಕರೆದು ಸುಮಾರು 2-3 ಫೋಟೋ ತೆಗ್ಸ್ಕೊಂಡ್ರು. ಅಪ್ಪು ಅವರು ಇದ್ದರು, ಅಪ್ಪೂರ ಜೊತೆನೂ ಫೋಟೋ ತೆಗ್ಸ್ಕೊಂಡ್ವಿ. ಅಷ್ಟು ಮಾಡಿಕೊಂಡು ಭೇಟಿಯಾಗಿ ಬಂದ್ವಿ. ಅದಾದ ನಂತರ ಶಿವಮೆಚ್ಚಿದ ಕಣ್ಣಪ್ಪ 7-12-1987 7-12-1987 ಪ್ರತಿ ಫೋಟೋದು ಡೇಟ್ ಗ್ಯಾಪ್ನ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಕೈಲಾಸದ ಸೆಟ್ಟಿಂಗ್ ಹಾಕಿದ್ರು. ಕೈಲಾಸದ ಸೆಟ್ಟು ಅಣ್ಣ ಅವರು ಪರಮೇಶ್ವರನ ಪಾತ್ರದಲ್ಲಿ. ಅದು ಒಂದೇ ಒಂದು ಹಾಡಿನ ಚಿತ್ರೀಕರಣ ಇದೆ. ಶಿವಮೆಚ್ಚಿದ ಕಣ್ಣಪ್ಪ ಶಿವರಾಜ್ಕುಮಾರ್ ಅವ್ರ 4ನೇ ಚಿತ್ರ. ಅದು ಒಂದೇ ಒಂದು ಹಾಡಿನ ಚಿತ್ರೀಕರಣ. ನಾವು ಹೋದಾಗ ಅಣ್ಣವರು ಪರಮೇಶ್ವರನ ಪಾತ್ರದಲ್ಲಿದ್ದರು, ಗೀತಾ ಅವರು ಪಾರ್ವತಿ ಪಕ್ಕದಲ್ಲಿ. ನಿಜವಾದ ಹಾವನ್ನು ಅಣ್ಣವ್ರ ಕೊರಳಲ್ಲಿ ಹಾಕ್ಕೊಂಡು ಶೂಟಿಂಗ್ ಮಾಡ್ತಾಯಿದ್ರು. ಅಣ್ಣವರು ಬರೇ ಮೈ ಮೇಲೆ ಅದು ಹಾವು ಹರಿದಾಡ್ತಾ ಇದ್ರೆ ಅದನ್ನು ಕೈಯಲ್ಲಿ ಒಂದು ಕೈಯಲ್ಲಿ ಹೆಡೆ, ಒಂದು ಕೈಯಲ್ಲಿ ಬಾಲ ಹಿಡಿದು ಪಕ್ಕದಲ್ಲಿ ಕೂತಿದ್ದ ಗೀತಾಳನ್ನು ಛೇಡಿಸ್ತಾ ಇದ್ರು ಅಣ್ಣವರು. ಅವಳು ಗೀತಾವಳು ಅಷ್ಟು ದೂರ ಹೋಗಿ ನಿಂದಿರ್ತಾ ಇದ್ದು. ಆ ಒಂದು ದೃಶ್ಯ ನೋಡೋಕ್ಕೆ ನಮಗೆ ರೋಮಾಂಚನ. ಆ ಒಂದು ನಿಜವಾದ ಪರಮೇಶ್ವರನ ನಾವು ನೋಡಿದ್ವಿ ಏನೋ, ನಾವು ಸಾಕ್ಷಾತ್ ಪರಮೇಶ್ವರ ನೋಡಿದ ಹಾಗೆ. ಆಮೇಲೆ ಅದು ವಿರಾಮದ ನಂತರ ಬಂದರು. ನಮಗೆ ಈ ಕೈ ಕೊಡಬೇಕು, ಥ್ಯಾಂಕ್ಸ್ ಕೊಡಬೇಕು ಅಂತ ಮನಸ್ಸು ಬರಲಿಲ್ಲ. ಅವ್ರ ಕಾಲಿಗೆ ಸಾಕ್ಷಾತ್ ನಾವು ನಮಸ್ಕಾರ ಮಾಡಿದ್ವಿ. ಸಾಕ್ಷಾತ್ ಪರಮೇಶ್ವರ ನಮ್ಮ ಕಣ್ಣು ಮುಂದೆ ಬಂದು ನಿಂತಂಗಾಗಿತ್ತು. ಆಮೇಲೆ ನಾನು ಇವತ್ತಿನವರೆಗೂ ಸಾಕಷ್ಟು ಜನ ಅಣ್ಣವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದನ್ನು ಫೇಸ್ಬುಕ್ದಲ್ಲಿ ಹಾಕ್ತಾರೆ, ನೋಡಿದ್ದೀನಿ. ಪರಮೇಶ್ವರನ ಪಾತ್ರದಲ್ಲಿ ಫೋಟೋ ತೆಗೆಸಿಗೋದನ್ನ ಯಾರೂ ಇವರೆಗೂ ಹಾಕಿಲ್ಲ. ಈಗ ಕ್ರಿಯೇಟ್ ಮಾಡ್ತಾರೆ. ಈಗ A1 ಬಂದಿದೆ, ಪರಮೇಶ್ವರಂದು ಮಾಡ್ತಾರೆ, ಬಬ್ರುವಾನ್ ಜೋಡಿ ಮಾಡ್ತಾರೆ. ನಾನು ಒಬ್ಬನ ಅಭಿಮಾನಿ ಹೆಸರು ಹೇಳೋದಿಲ್ಲ, ಬೆಂಗಳೂರಿನಲ್ಲಿ ಒಬ್ಬರು ಇದ್ದಾರೆ. ಅವರು ಬಬ್ರುವಾನ ಚಿತ್ರದಲ್ಲಿ ಭೇಟಿ ಆದವ್ರತೆ ಒಂದು ಫೋಟೋ ಹಾಕ್ತಾರೆ.
ಆ ಬಬ್ರುವನ ಪಿಕ್ಚರ್ ನಡೆದಾಗ, ಆ ಶೂಟಿಂಗ್ ನಡೆದಾಗ ಅವ್ರು ಇನ್ನೂ ಹುಟ್ಟೇ ಇರಲಿಲ್ಲ ಪಾಪ. ಆದರೂ ಬಬ್ರುವನ್ನ ಅರ್ಜುನ್ ಗೆಟಪ್ದಲ್ಲಿ ಫೋಟೋ, ಅದು ಬೇಡ. ಅದು ನನ್ನ ಫೋಟೋಸ್ ಇವತ್ತೆಲ್ಲ ನೀವು ವಿಧಿ ವಿಜ್ಞಾನ ಪ್ರಯೋಗ ಕಳಿಸ್ಕೊಡ್ರಿ, ಲ್ಯಾಬಿಗೆ ಕಳಿಸ್ಕೊಡಿ, ನನ್ನ ಫೋಟೋಸ್ ಒರಿಜಿನಲ್ ಇದೆ. ಇಲ್ಲ ಅದು ನಾನು ನೋಡಿದ್ದೀನಿ, ಅದು ನನಗೆ ಒಂಥರ ಖುಷಿ. ಆ ಪರಮೇಶ್ವರನ ಪಾತ್ರದಲ್ಲಿ ನಾವು ಕಣ್ಣಾರೆ ನೋಡಿದ್ದು ನಾವೇ ಭಾಗ್ಯವಂತರು. ಅದಾದ ನಂತರ ಮತ್ತಿದು ನಮ್ದು ಯಾವುದು ಆಕಸ್ಮಿಕ ಚಿತ್ರಗಳು. ಇಲ್ಲಿ ಒಂದು ಅಭಿಮಾನಿಗಳನ್ನು ಯಾವ ರೀತಿ ಅಣ್ಣವ್ರು ಕಾಣ್ತಿದ್ರು ಅನ್ನೋದಕ್ಕೆ ಒಂದು ನಾ ಹೇಳಲಿಕ್ಕೆ ಬೇಕು.